ಸ್ನೇಹಿತರೆ ನಮಸ್ಕಾರ, ವೆಲ್ಕಮ್ ಟು ಕಲ್ಯಾಣ್ ಭಂಡಾರಿ ಯೂಟ್ಯೂಬ್ ಚಾನಲ್. ತಮ್ಮೆಲ್ಲರಿಗೂ ಅಗ್ಗಿ ಜಾತ್ರೆಯ ಅಥವಾ ತಾಯಿ ನಿಜಲಿಂಗಮ್ಮ ದೇವಿ ಚಂದ್ರಮ್ಮ ದೇವಿ ಜಾತ್ರೆಯ ಹಾರ್ದಿಕ ಶುಭಾಶಯಗಳು. ನಾವೇನಿದು ನೋಡ್ತಾ ಇದ್ದೇವಲ್ಲ ಸ್ನೇಹಿತರೆ, ಇದು ಅಗ್ಗಿ ಕಟ್ಟೆ. ಇದಕ್ಕೆ ಮೀಸಲು ಅಗ್ಗಿ ಎಂದೇ ಹೆಸರು. ಸ್ನೇಹಿತರೆ, ಈ ಹೊತ್ತಿನ ಅಗ್ಗಿ ಜಾತ್ರೆಯ ಬಗ್ಗೆ, ಅಗ್ಗಿ ಕಟ್ಟೆಯ ಬಗ್ಗೆ, ಜೊತೆಗೆ ಜಾತ್ರೆಯ ತುಂಬೆಲ್ಲ ಏನೆಲ್ಲ ಇವತ್ತು ವಿಶೇಷಗಳಿಂದ ಕೂಡಿದೆ ಮತ್ತು ಏನೆಲ್ಲ ಆಗುತ್ತೆ, ಪ್ರತಿಯೊಂದರ ಒಂದು ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನಾವಿತ್ತು ತಿಳಿದುಕೊಳ್ಳೋಣ. ಬನ್ನಿ. ಭಂಡಾರಿ ಕುಟುಂಬದ ಹುಡುಗರಿಂದ ಅಥವಾ ಕಮಿಟಿಯವರಿಂದ ದೇವಿಯ ದೇವಸ್ಥಾನದ ಹೊರ ಮತ್ತು ಒಳ ಭಾಗದಲ್ಲಿ ಒಂದು ಶೃಂಗಾರ ಕಾರ್ಯಕ್ರಮ ನಡೀತಾ ಇದೆ ಸ್ನೇಹಿತರೆ. ತಳಿರು ತೋರಣಗಳಿಂದ ಒಂದು ಅಲಂಕಾರವನ್ನು ಮಾಡಲಾಗುತ್ತಿದೆ. ನೋಡಿ, ಇವಾಗ ನಾವು ದೇವಿಯ ಗರ್ಭಗುಡಿಯ ಒಂದು ಒಳಭಾಗದಲ್ಲಿದ್ದೇವೆ. ನಾವೇನು ನೋಡ್ತಾ ಇದ್ದೀವಿ ಸ್ನೇಹಿತರೆ, ನಿಜಲಿಂಗಮ್ಮ ದೇವಿ ಚಂದ್ರಮ್ಮ ದೇವಿಯ ಒಂದು ಗರ್ಭಗುಡಿ, ಹಂಚಿನಾಳ ಗ್ರಾಮದಲ್ಲಿರ್ತಕ್ಕಂಥ ಒಂದು ಗರ್ಭಗುಡಿ. ಬನ್ನಿ ತಿರುಗಿ ನಾವು ಅಗ್ಗಿಕಟ್ಟೆ ಹತ್ರ ಬರೋಣ. ಸ್ನೇಹಿತರೆ, ಇವಾಗ ನಾನು ನೋಡ್ತಿರುವ ದೃಶ್ಯ ಅಗ್ಗಿಕಟ್ಟೆಯ ಅಲಂಕಾರದ ಒಂದು ಕೆಲಸ ಕಾರ್ಯಗಳು. ಈ ಅಗ್ಗಿಕಟ್ಟೆಯ ಸಂಪೂರ್ಣವಾದಂಥ ಒಂದು ಜವಾಬ್ದಾರಿ ಹುಲ್ಲೂರಿನ ಭಕ್ತರು ವಹಿಸ್ಕೊಂಡಿರ್ತಾರೆ. ಇದು ಅವರಿಗೆ ಅವರ ಹಿರಿಯರು ಕೊಟ್ಟಂಥ ಒಂದು ಕರ್ತವ್ಯ ಅಥವಾ ಒಂದು ಜವಾಬ್ದಾರಿ ಅಂತ ಹೇಳ್ಬೋದು. ಅನೇಕ ತಲೆಮಾರುಗಳ ಹಿಂದೆ ನಿಜಲಿಂಗಮ್ಮ ದೇವಿ ಮತ್ತು ಚಂದ್ರಮ್ಮ ದೇವಿ ವಾಗ್ದಾನ ರೂಪದಲ್ಲಿ ಕೊಟ್ಟಂಥ ಈ ಒಂದು ಜವಾಬ್ದಾರಿಯನ್ನು ಇಂದಿನ ಪೀಳಿಗೆಯರು ಕೂಡ ಅಷ್ಟೇ ಒಂದು ಭಯ ಭಕ್ತಿಯಿಂದ ಒಂದು ಸೇವೆಯ ರೂಪದಲ್ಲಿ ಪ್ರತಿ ವರ್ಷ ಬಂದು ಜಾತ್ರೆ ಇನ್ನೂ 2-3 ದಿನ ಇರೋಕ್ಕಿಂತ ಮುಂಚೆನೇ ಬಂದು ಈ ಕೊಡ್ಡ ಕಡಿಯುವಂಥ ಕೆಲಸ ಕಾರ್ಯಗಳಾಗಿರ್ಬೋದು ಮತ್ತು ಈ ಅಗ್ಗಿಕಟ್ಟೆಯ ಎಲ್ಲ ಅಲಂಕಾರದ ಕೆಲಸಗಳಾಗ್ಬೋದು, ಪ್ರತಿಯೊಂದನ್ನು ಕೂಡ ಒಂದು ಜವಾಬ್ದಾರಿ ತಮಗೆ ಸಿಕ್ಕಂಥ ಒಂದು ಹಿರಿಯರಿಂದ ಒಲಿದು ಬಂದಂಥ ಈ ಒಂದು ಕರ್ತವ್ಯವನ್ನು ಅತ್ಯಂತ ಭಕ್ತಿಪೂರ್ವಕವಾಗಿ ಕರ್ತವ್ಯಪೂರ್ವಕವಾಗಿ ಹುಲ್ಲೂರಿನ ಪ್ರತಿಯೊಬ್ಬರು ಬಂದು ಈ ಒಂದು ಕೆಲಸದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ತಾ ಇದ್ದಾರೆ ಅಂತ ಹೇಳಬಹುದು ಸ್ನೇಹಿತರೆ. ಈ ಕೊಡ್ಡಗಳ ರಾಶಿ ನಾವೇನು ನೋಡ್ತಾ ಇದ್ದೀವಿ, ಇವೆಲ್ಲವೂ ಹಂಚಿನಾಳ ಗ್ರಾಮದ ಭಕ್ತರು ಆಗಲಿ ಅಥವಾ ಅಕ್ಕಪಕ್ಕದ ಊರಿನ ಭಕ್ತರು ದೇವಿಯ ಮೇಲಿನ ಭಕ್ತಿಗಾಗಿ ಅಥವಾ ಅನೇಕ ಹರಕೆಗಳು ಇರ್ಬೋದು ಅಥವಾ ಒಂದು ಸೇವೆಯ ರೂಪದಲ್ಲಿ ಇವೆಲ್ಲ ಕೊಡ್ಡಗಳನ್ನು ಕೊಡ್ತಾರೆ. ಇವೆಲ್ಲ ಕೊಡ್ಡಗಳನ್ನು ತೆಗೆದುಕೊಂಡು ಟ್ಯಾಕ್ಟ್ರಿಗಳ ಮೂಲಕವಾಗಲಿ ಅಥವಾ ಎತ್ತಿನ ಗಾಡಿಗಳ ಮೂಲಕ ತೆಗೆದುಕೊಂಡು ಬಂದು ಸಾಯಂಕಾಲದಿಂದ ಮಧ್ಯರಾತ್ರಿಯವರೆಗೂ ಪ್ರತಿಯೊಂದನ್ನು ಕೂಡ ಸ್ನೇಹಿತರೆ ನೀಟಾಗಿ ಸರಿಯಾದ ರೀತಿಯಲ್ಲಿ ಒಂದರ ಮೇಲೊಂದರಂತೆ ನೀಟಾಗಿ ಜೋಡಿಸಿ ಈ ಒಂದು ಕೆಲಸವನ್ನು ಹುಲ್ಲೂರಿನ ಭಕ್ತರು ಮಾಡ್ತಾರೆ. ಸ್ನೇಹಿತರೆ, ಇದಾದ ಮೇಲೆ ನಸುಕಿನ ಸಮಯ ಅಂದರೆ ಸುಮಾರು 3-4 ಗಂಟೆ ಸಮಯದಲ್ಲಿ ಭಕ್ತರು ಮತ್ತು ಕಮಿಟಿಯವರು ತಂದಂಥ ಎಲ್ಲ ಕುರಿಗಳನ್ನು ದೇವರ ಮುಂದೆ ಅಂದರೆ ಮುಖ್ಯ ದೇವಸ್ಥಾನದ ಮುಂದೆ ನಿಜಲಿಂಗಮ್ಮ ದೇವಿ ಮತ್ತು ಚಂದ್ರಮ್ಮ ದೇವಿಯ ದೇವಸ್ಥಾನದ ಮುಂದೆ ಎಲ್ಲ ಕುರಿಗಳನ್ನು ಅರ್ಪಿಸಿ ನಂತರ ಅಲ್ಲಿಂದಲೇ ಪೂಜೆಯನ್ನು ಮಾಡಿಕೊಂಡು ಬರುತ್ತಾ ಅಗ್ಗಿಕಟ್ಟೆಯ ಮುಂದೆ ಎಲ್ಲ ಭಂಡಾರಿ ಕುಟುಂಬದ ವರ್ಗದವರು ಮತ್ತು ಮುಖ್ಯ ಭಂಡಾರಿಯವರ ಸಮ್ಮುಖದಲ್ಲಿ ಅಗ್ಗಿಪುಟು ಕಾರ್ಯಕ್ರಮ ಶುರುವಾಗುತ್ತೆ. ಅಗ್ಗಿಪುಟು ಕಾರ್ಯಕ್ರಮವನ್ನು ನೋಡಲು 2 ಕಣ್ಣುಗಳು ಸಾಲದು ಅಂತ ಹೇಳಬಹುದು. ಯಾರ್ಯಾರು ಅಗ್ಗಿಪುಟು ಕಾರ್ಯಕ್ರಮವನ್ನು ನೋಡಿಲ್ವೋ ಎಲ್ಲರೂ ಒಂದಿನ ಮುಂಚಿತವಾಗಿ ಅಂದರೆ ಶುಕ್ರವಾರ ದಿನ ಜಾತ್ರೆ ಆದರೆ ಅದಕ್ಕಿಂತ ಮುಂಚೆ ಒಂದಿನ ಅಂದರೆ ನೀವು ಬೆಸ್ತರ ಸಾಯಂಕಾಲ ಬಂದು ನಸುಕಿನ ಜಾವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳಬಹುದು. ಸ್ನೇಹಿತರೆ, ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ನೇರವಾಗಿ ದೇವಸ್ಥಾನಕ್ಕೆ ಬಂದು ದೇವರ ಮುಂದೆ ಕೈ ಮುಗಿದು ಆಶೀರ್ವಾದ ಪಡೆದು ಹೊರ ಬಂದರೆ
ಇಲ್ಲಿ ಶಿವಪ್ಪ ಭಂಡಾರಿ ಮತ್ತು ಶರಣಪ್ಪ ಭಂಡಾರಿಯವರ ಒಂದು ಮುಂದಾಳತ್ವದಲ್ಲಿ ಬಂದಂಥ ಎಲ್ಲ ಭಕ್ತರಿಗೆ ಒಂದು ಆಹಾರದ ವ್ಯವಸ್ಥೆ ಅಥವಾ ಪ್ರಸಾದದ ಒಂದು ವ್ಯವಸ್ಥೆ ಬಹಳ ಅದ್ಧೂರಿಯಾಗಿ ಇಲ್ಲಿ ಮಾಡ್ತಿರುವಂಥ ಒಂದು ದೃಶ್ಯ ನೀವು ಕಾಣಬಹುದು. ಸ್ನೇಹಿತರೆ, ಹಂಚನಾಳ ಗ್ರಾಮದಲ್ಲಿ ಯಾವುದೇ ಕಾರ್ಯಕ್ರಮವಿದ್ದರೂ ಶಿವಪ್ಪ ಭಂಡಾರಿ ಮತ್ತು ಶರಣಪ್ಪ ಭಂಡಾರಿ ಅಡಿಗೆ ಮಾಡೋದ್ರಲ್ಲಿ ಎತ್ತಿದ ಕೈ ಅಂತಾನೆ ಹೇಳಬಹುದು. ಬನ್ನಿ ನಾವು ತಿರುಗಿ ಅಗ್ಗಿಕಟ್ಟಿ ಹತ್ರ ಬರೋಣ. ಸ್ನೇಹಿತರೆ, ನಸುಕಿನ ಜಾವದಲ್ಲಿ ತಲೆ ಎತ್ತರದ ಮೇಲೆ ಒಂದರ ಮೇಲೊಂದಂತೆ ನೀಟಾಗಿ ಜೋಡಿಸಿಟ್ಟಂಥ ದೊಡ್ಡ ದೊಡ್ಡ ಕೊಡ್ಡುಗಳು ಈಗ ಸುಟ್ಟು ಬೆಂಕಿಯ ಉಂಡುಗಳಾಗಿ ಪರಿವರ್ತನೆಯಾಗಿದ್ದಾವೆ. ಇದೇ ಆ ಒಂದು ತಾಯಿಯ ನಿಜಲಿಂಗಮ್ಮ ದೇವಿ ಮತ್ತು ಚಂದ್ರಮ್ಮ ದೇವಿಯ ಅಪಾರವಾದ ಒಂದು ಶಕ್ತಿ ಅಂತ ಹೇಳಬಹುದು. ಅಗ್ಗಿಯ ವಿಸ್ತೀರ್ಣದ ಬಗ್ಗೆ ಮಾತನಾಡೋದಾಗಿದ್ದರೆ, ಉದ್ದಕ್ಕೆ 11 ಮೊಳ ಮತ್ತು ಅಗಲಕ್ಕೆ 5 ಮೊಳ ಇರುವ ಈ ಹಂಚನಾಳದ ಅಗ್ಗಿ ಬಹಳ ವಿಶೇಷಗಳಿಂದ ಕೂಡಿದೆ. ಸ್ನೇಹಿತರೆ, ಈಗ ನಾವು ಶ್ರೀ ಮರ್ಗಮ್ಮ ದೇವಿ ದೇವಸ್ಥಾನದ ಗರ್ಭಗುಡಿಯ ಒಳಭಾಗದ ಒಂದು ನೋಟವನ್ನು ನೋಡ್ತಾ ಇದ್ದೀವಿ. ಬನ್ನಿ ನಮಸ್ಕಾರ ಮಾಡುತ್ತಿರುವ ದೃಶ್ಯವನ್ನು ಕಣ್ತುಂಬಿಕೊಳ್ಳೋಣ. ನೋಡಿ ಎಷ್ಟೊಂದು ಜನ ನಮಸ್ಕಾರ ಹಾಕ್ತಾ ಇದ್ದಾರೆ ಅಂತ. ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡರವರೆಗೂ ನಮಸ್ಕಾರ ಹಾಕ್ಬೋದು. ಹೆಣ್ಣು ಮಕ್ಕಳು ಗಂಡು ಮಕ್ಕಳು ಎಂಬ ಭೇದ ಭಾವ ಇಲ್ಲದೆ ಪ್ರತಿಯೊಬ್ಬರೂ ಕೂಡ ನಮಸ್ಕಾರ ಹಾಕ್ತಾರೆ ದೇವಿಯ ಮುಂದೆ. ಸ್ನೇಹಿತರೆ, ನಮಸ್ಕಾರ ಕೆಲವೊಬ್ಬರು ಹರಕೆಗಳನ್ನು ಹೊತ್ಕೊಂಡಿರ್ತಾರೆ. ತಮ್ಮ ಜೀವನದ ಬೇಡಿಕೆಗಳನ್ನು ಈಡೇರಿಸಿಕೊಳ್ಳಲು, ತಮ್ಮ ನೋವು ದುಃಖ ದುಮ್ಮಾನಗಳನ್ನು ದೂರ ಮಾಡಿಕೊಳ್ಳಲು, ಪ್ರಮೋಷನ್ಗಾಗಿ, ಮದುವೆಗಾಗಿ, ಮುಂಜಿಗಾಗಿ, ಮಕ್ಕಳಿಗಾಗಿ, ಆಸ್ತಿಗಾಗಿ, ಪ್ರತಿಯೊಂದು ತಮ್ಮ ಜೀವನಕ್ಕೆ ಬೇಕಾದ ಎಲ್ಲ ಒಂದು ಸಮಸ್ಯೆಗೆ ಪರಿಹಾರ ರೂಪವಾಗಿ ದೇವಿಯಲ್ಲಿ ಈ ಥರ ಹರಕೆಗಳನ್ನು ಹೊತ್ಕೊಳ್ತಾರೆ. ಅಮ್ಮ ತಾಯಿ, ನಾನು ನಿನಗೆ ಕುರಿಯನ್ನು ಅರ್ಪಿಸ್ತೀನಿ, ನಾನು ಈ ಥರ ನಮಸ್ಕಾರ ಹಾಕ್ತೀನಿ, ನನ್ನ ಮುಂದೆ ಬಂದು ಅಡ್ಡ ಬೀಳ್ತೀನಿ, ನಮ್ಮೆಲ್ಲ ಸಮಸ್ಯೆಗಳನ್ನು ಪರಿಹರಿಸು ಎಂದು ಕೆಲವೊಬ್ಬರು ಮಕ್ಕಳಿಗಾಗಿ, ಮಕ್ಕಳು ಆದವರು ಆ ಮಕ್ಕಳ ಜವಳ ಕಾರ್ಯಕ್ರಮದ ಅಂಗವಾಗಿ ದೇವರಿಗೆ ತಮಗೆ ಕೈಲಾದಂಥ ಏನೋ ಒಂದು ಅರ್ಪಣೆ ಮಾಡಿ ನಮಸ್ಕಾರ ಹಾಕ್ತಾರೆ. ಕೋಳಿ ಆಗ್ಬೋದು, ತಮಗೆ ಸಾಧ್ಯವಾದದ್ದು. ಮತ್ತು ಅನಾರೋಗ್ಯದಿಂದ ಬಳಲುತ್ತಿದ್ದವರಿಗೆ ನನಗೆ ಆರೋಗ್ಯ ಕೊಡಮ್ಮ, ನಾನು ನಿನ್ನ ಸನ್ನಿಧಿಗೆ ಬಂದು ನಮಸ್ಕಾರ ಹಾಕ್ತೀನಿ ಅಂತ ಕೇಳ್ಕೊತಾರೆ ದೇವರಲ್ಲಿ. ಈಡೇರಿಸಿದ ಮೇಲೆ ಬಂದು ನಮಸ್ಕಾರ ಹಾಕ್ತಾರೆ. ಕೆಲವೊಬ್ಬರು ನಾನು ಅಲ್ಲಿಂದ ಇಲ್ಲಿವರೆಗೆ ಮಾಡಿದ ಎಲ್ಲ ಪಾಪಗಳಿಂದ ನನ್ನನ್ನು ತೊಳೆದು ಶುದ್ಧಿ ಮಾಡಮ್ಮ ಅಂತ ಹೇಳಿಬಿಟ್ಟು ನಮಸ್ಕಾರ ಹಾಕ್ತಾರೆ. ತಮ್ಮ ಪಾಪಗಳನ್ನು ಕ್ಷಮಿಸಲೆಂದು ನಮಸ್ಕಾರ ಹಾಕ್ತಾರೆ. ಸ್ನೇಹಿತರೆ, ಈ ನಮಸ್ಕಾರ ಹಾಕುವ ಪ್ರಾರಂಭದ ಸ್ಥಳ ನೀರು ಬರುವ ಒಂದು ನಳದ ಹತ್ರ ಎಲ್ಲರನ್ನು ಲೈನಾಗಿ ಕುಂದಿರಿಸಿ ಮುಖ್ಯ ಭಂಡಾರಿಯವರ ಆಶೀರ್ವಾದದ ಒಂದು ಸಮ್ಮುಖದಲ್ಲಿ ಎಲ್ಲರ ತಲೆಯ ಮೇಲೆ ಕೊಡದಿಂದ ನೀರನ್ನು ಹಾಕಿ ಪ್ರತಿಯೊಬ್ಬರ ಕೈಗಳಲ್ಲಿ ಒಂದು ಜೋಳದ ದಂಡವನ್ನು ಕೊಟ್ಟು ಅಲ್ಲಿಂದ ಹಿರಿಯ ಭಂಡಾರಿಯವರ ದೈವಾಧೀನರಾದ ಹಿರಿಯ ಭಂಡಾರಿಯವರ ಸಮಾಧಿಯವರಿಗೂ ಮತ್ತು ಅಗ್ಗಿಯ ಸುತ್ತಮುತ್ತಲೆಲ್ಲ ನಮಸ್ಕಾರ ಹಾಕ್ತಾರೆ ಮತ್ತು ಸದರಗಟ್ಟಿಯ ಸುತ್ತಮುತ್ತಲೆಲ್ಲ ನಮಸ್ಕಾರ ಹಾಕ್ತಾರೆ. ನಂತರ ಕೊನೆಯದಾಗಿ ನಿಜಲಿಂಗಮ್ಮ ದೇವಿ ಮತ್ತು ಚಂದ್ರಮ್ಮ ದೇವಿಯ ದೇವಸ್ಥಾನದ ಮುಖ್ಯ ದ್ವಾರದವರಿಗೂ ಕೂಡ ನಮಸ್ಕಾರ ಹಾಕ್ತಾರೆ. ತಮ್ಮ ಜೀವನದ ಎಲ್ಲ ನೋವು ದುಃಖ ದುಮ್ಮಾನಗಳನ್ನು ದೂರ ಮಾಡಿ ನಮ್ಮನ್ನು ಬಲಪಡಿಸಮ್ಮ, ನಮಗೆ ಶಕ್ತಿಗಳು ಸಾಮರ್ಥ್ಯಗಳು ನಮ್ಮ ಜೊತೆಯಲ್ಲಿದ್ದು ನಮ್ಮನ್ನು ನಡೆಸು ಎಂದು ದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ಮೊರೆ ಇಡ್ತಾರೆ ಅಂತ ಹೇಳಬಹುದು. ಸ್ನೇಹಿತರೆ, ಅಗ್ಗಿ ಹಾಯುವ ಸಮಯ ಹತ್ತಿರವಾಗ್ತಿದೆ. ಅದಕ್ಕಾಗಿಯೇ ಅಗ್ಗಿ ಹಾಯುವ ಎಲ್ಲ ಭಂಡಾರಿಯವರು ದೊಡ್ಡಮನೆಯವರ ಕಡೆಗೆ ಹೋಗ್ತಾ ಇದ್ದಾರೆ. ದೊಡ್ಡಮನೆ ಅನ್ನೋದು ಭಂಡಾರಿಯವರ ಒಂದು ಕುಟುಂಬ ಕೂಡ ಹೌದು. ಸ್ನೇಹಿತರೆ, ದೈವಾಧೀನರಾದ ರಾಮಸ್ವಾಮಿ ಭಂಡಾರಿಯವರು ಒಂದು ಸಮಯದಲ್ಲಿ ಇನ್ಮೇಲೆ ಎಲ್ಲ ಅಗ್ಗಿ ಹಾಯುವಂಥ ಎಲ್ಲ ಭಂಡಾರಿಗಳು ಅಗ್ಗಿ ಹಾಯೋಕ್ಕಿಂತ ಮುಂಚೆ ದೊಡ್ಡ ಮನೆಯವರ ಒಂದು ಮನೆಯಲ್ಲಿ ಹೋಗಿ ಸ್ನಾನ ಮಾಡಿ ನಂತರ ದೇವಸ್ಥಾನಕ್ಕೆ ಹೋಗುವಂಥ ಒಂದು ಪರಿಪಾಠವನ್ನು ಹಾಕಿಕೊಟ್ಟಿದ್ದಾರೆ. ಅದರಂತೆಯೇ ಈಗ ಎಲ್ಲ ಭಂಡಾರಿಗಳು ದೊಡ್ಡ ಮನೆಯ ಒಂದು ಒಳಗಡೆ ಹೋಗ್ತಾ ಇದ್ದಾರೆ. ನೋಡಿ ಸ್ನೇಹಿತರೆ, ಶಿವಲಿಂಗಪ್ಪ ಭಂಡಾರಿಯವರು ಮನೆ ಒಳಗಡೆ ಹೋದರು. ಜೊತೆಗೆ
ಅಮೋಘಪ್ಪ ಭಂಡಾರಿಯವರು ಕೂಡ ಹೊರ ಹೋಗ್ತಿರೋ ದೃಶ್ಯ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ. ನೋಡಿ, ದೇವಸ್ಥಾನದ ಇಡೀ ಆವರಣ ಜನರಿಂದ ಭಕ್ತರಿಂದ ತುಂಬಿ ತುಳುಕಾಡ್ತಿದೆ ಅಂತ ಹೇಳಬಹುದು. ಅಪಾರವಾದ ಜನಸಂಖ್ಯೆಯಲ್ಲಿ ಜನರು ಬಂದು ಸೇರಿದ್ದಾರೆ. ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು ಯಲ್ಲಾಲಿಂಗ ಭಂಡಾರಿಯವರು, ಬಸಪ್ಪ ಭಂಡಾರಿಯವರು ಮತ್ತು ಶಿವಲಿಂಗಪ್ಪ ಸಿದ್ದಪ್ಪ ಭಂಡಾರಿಯವರು ಎರಡೂ ಕೈಗಳನ್ನು ಮೇಲೆತ್ತಿ ಜಯಘೋಷದ ಧ್ವನಿಯಲ್ಲಿ ದೊಡ್ಡ ಮನೆ ಒಳಗಡೆ ಹೋಗ್ತಾ ಇದ್ದಾರೆ. ನಂತರ ಮುಖ್ಯ ದೇವಸ್ಥಾನದ ಒಳಗಿರುವಂತಹ ಮಂಚ ಆಗಲಿ, ಚೇರ್ ಆಗಲಿ ಮತ್ತು ನಿಜಲಿಂಗಮ್ಮ ದೇವಿ, ಚಂದ್ರಮ್ಮ ದೇವಿಯ ಫೋಟೋಗಳಾಗಲಿ, ದೇವಿ ಎಲ್ಲ ಉಪಕರಣಗಳು, ಗಾದಿ, ಮಂಚ ಪ್ರತಿಯೊಂದನ್ನು ಕೂಡ ಸ್ನೇಹಿತರೆ ದೇವಸ್ಥಾನದ ಆವರಣದಲ್ಲಿರುವ ಸದರಗಟ್ಟೆಯ ಮೇಲೆ ಪ್ರತಿಯೊಂದನ್ನು ಕೂಡ ನೀರಿನಿಂದ ತೊಳೆದು, ಶುದ್ಧವಾದ ನೀರಿನಿಂದ ತೊಳೆದು ದೇವರನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಸ್ನೇಹಿತರೆ, ನೋಡ್ತಾ ಇದ್ದೀರಲ್ಲ, ನೋಡಿ ಎಷ್ಟೊಂದು ಜನ ಜಂಗುಳಿ ಈ ಒಂದು ಮನೆ ಮೇಲೆ ಕೆಳಗಡೆ ಎಲ್ಲ ಕಡೆಗೆ ತುಂಬಿದ್ದಾರೆ. ನೋಡಿ, ಈ ಭಾಗದಲ್ಲಿ ಬರೋಣ. ಅಂಗಳದಲ್ಲಿ ಕೂಡ ದೇವರ ಆವರಣದಲ್ಲಿ ಬಹಳ ಜನ ತುಂಬಿದ್ದಾರೆ. ನೋಡಿ, ಕಟ್ಟೆ ಮೇಲೆ, ಮನೆ ಮೇಲೆ ಮತ್ತು ಸುತ್ತಮುತ್ತಲ ಎಲ್ಲ ಮನೆಗಳ ಮೇಲೆ ಸಾಧ್ಯವಾದಷ್ಟು ಜನ ಮೇಲ್ಗಡೆ ನಿಂತ್ಕೊಂಡು ಅಗ್ಗಿ ಹಾಯುವುದನ್ನು, ಅಗ್ಗಿ ಮನೆಯುವುದನ್ನು ಕಣ್ತುಂಬಿಕೊಳ್ಳಲು ಪ್ರತಿಯೊಬ್ಬರು ಕಾತರದಿಂದ ಕಾಯ್ತಾ ಇದ್ದಾರೆ. ಸ್ನೇಹಿತರೆ, ಈ ಮಾಲೆ ಬಗ್ಗೆ ನಾನು ನಿಮಗೆ ಹೇಳಲೇಬೇಕು. ಬಳುಂಡಿ ಊರಿನ ಭಕ್ತರು ಪ್ರತಿ ವರ್ಷ ಯಥಾವತ್ತಾಗಿ ಈ ಒಂದು ಮಾಲೆಯನ್ನು ತಂದು ದೇವರಿಗೆ ಅರ್ಪಿಸ್ತಾ ಇರ್ತಾರೆ. ಹಿಂದಿನ ಕಾಲದಿಂದಲೂ ತಲಾಂತರದಿಂದ ಈ ಒಂದು ಪದ್ಧತಿ ಮತ್ತು ಸಂಪ್ರದಾಯ ನಡೆದುಕೊಂಡು ಬಂದಿದೆ. ನಮ್ಮೂರಿನ ವಾಲಿಕರಾದ ಮಲ್ಲಿಕ್ ಸಾಬ್ ಮತ್ತು ಮಹಬೂಬ್ ಸಾಬ್ ಅವರು ದೇವರ ಆಯುಧಗಳನ್ನು ತೆಗೆದುಕೊಂಡು ಬರ್ತಾ ಇದ್ದಾರೆ. ಇದು ಸುಮಾರು ವರ್ಷಗಳ ಹಿಂದಿನಿಂದ ನಡೆದುಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ. ಊರ ಗೌಡರಾದ ಹನುಮಂತರಾಯ ಗೌಡ ಪಾಟೀಲ್ ಅವರ ಮನೆಯಲ್ಲಿ ಈ ಆಯುಧಗಳು ಇರ್ತವೆ.
ಮಾಡಕ್ಕೆ ಆಮ್ರಿ ಒಳಗಿನ
ಸ್ನೇಹಿತರೆ, ಇದಾಗಿತ್ತು 2024ರ ಅಗ್ಗಿ ಜಾತ್ರೆಯ ಒಂದು ವಿಶೇಷ. ತಾಯಿ ನಿಜಲಿಂಗಮ್ಮ ದೇವಿ ಮತ್ತು ಚಂದ್ರಮ್ಮ ದೇವಿ ನಿಮ್ಮೆಲ್ಲರನ್ನು ಆಶೀರ್ವದಿಸುತ್ತಾ ನಿಮ್ಮ ಬೇಡುಗಳನ್ನು ಕೊಟ್ಟು ಒಳ್ಳೆಯ ಆರೋಗ್ಯ, ಆಯುಷ್ಯ, ಶಾಂತಿ, ಸಮಾಧಾನಗಳನ್ನು ಕೊಟ್ಟು ನಿಮ್ಮನ್ನು ಆಶೀರ್ವದಿಸಲೆಂದು ದೇವಿಯಲ್ಲಿ ಪ್ರಾರ್ಥನೆ ಮಾಡುತ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನೂ ಯಾರ್ಯಾರು ಕಲ್ಯಾಣ್ ಭಂಡಾರಿ ಯೂಟ್ಯೂಬ್ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರುವ ಬೆಲ್ ಐಕನ್ ಕ್ಲಿಕ್ ಮಾಡಿ. ಜೊತೆಗೆ ಲೈಕ್, ಶೇರ್, ಕಾಮೆಂಟ್ಸ್ ಕೊಡೋದನ್ನು ಮಾತ್ರ ಮರೆಯಬೇಡಿ. ಧನ್ಯವಾದಗಳು.